ಕುಮಾರ್ ಅವರು ಮಧ್ಯೆ ಎದ್ದು ಹೋದ್ರೆ ಅಲ್ರಿ ಮೈಸೂರಿನ ಸಾಂಸ್ಕೃತಿಕ ನಗರಿ ಅಂತ ಕರೀತೀವಿ ನಾವು. ಸಾಂಸ್ಕೃತಿಕ ನಗರಿಯಲ್ಲಿ ನಿಂತ್ಕೊಂಡು ಅವನು ಎದ್ದು ಹೋಗಿದ್ದಾನೆ ಇಲ್ಲಿಲ್ಲ ಅವ್ರಿಗೇನು ಸ್ವಾಗತ ಮಾಡೋದು ಅಂತ ಹೇಳ್ತಿರಲ್ಲ. ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಇನ್ವಿಟೇಷನ್ಲಿ ಬಂದಮೇಲೆ ಎಲ್ಲ ಕಾರ್ಯಕ್ರಮದಲ್ಲೂ ನಿರೂಪಣೆ ಮಾಡೋರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾಗಿತ್ತು ಅಂತ ಸರ್ಕಾರದ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಅನೌನ್ಸ್ ಮಾಡಲ್ಲ ನಿಮ್ಮ ಹೆಸರನ್ನು, ನೀವು ಬರದೇ ಇದ್ರೂ. ಹಂಗಾರೆ ಇನ್ಮೇಲೆ ಅಧಿಕಾರಿಗಳಿಗೆ ಹೇಳ್ಬಿಡ್ತಾರೆ, ಯಾವ ವೇದಿಕೆಯಲ್ಲಿ ಇರೋರು ಮಾತ್ರ ಕರೀರಿ, ಇನ್ಯಾರಿಗೂ ಸ್ವಾಗತ ಮಾಡಬೇಡಿ ಅಂತ. ನಮ್ಮ ಸಂಸ್ಕೃತಿನ ಹಂಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿ ನಿಮಗೆ ಹೇಳಿಬಿಟ್ಟು ಡೆಲ್ಲಿಗೆ ಹೋಗ್ತೀನಿ ಅಂತ ಹೋದ್ಮೇಲೆ ಅವ್ರ ಹೆಸರನ್ನ ಹೇಳುವಷ್ಟು ಸೌಜನ್ಯನೂ ಇಲ್ಲ. ಹಿಂದ್ಗಡೆ ಕರೆದ್ರೆ ಯಾರೋ ಮಾತಾಡಿದ್ರೆ ಅವ್ರನ್ನ ಏನು ಬೈಯುವಂಥ ಕೆಲಸವನ್ನು ಮಾಡಿದ ಮುಖ್ಯಮಂತ್ರಿಗಳು ನಿಮ್ಮ ಭಿನ್ನಾಭಿಪ್ರಾಯವನ್ನು ಹೊರಗಡೆ ತೋರಿಸ್ದಂಗೆ ಆಗಲಿಲ್ವ? ನಾವು ಅದನ್ನೇ ಹೇಳ್ತಾ ಇದ್ದಿದ್ದು. ನಿಮ್ಮ ಹುಳುಕನ್ನು ಮುಚ್ಕೊಳ್ಳೋಕ್ಕೆ ನೀವು ಮೈಸೂರಲ್ಲಿ ಸಾಧನಾ ಸಮಾವೇಶದ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದೀರಾ. ತೆರಿಗೆ ಹಣ ಸರ್ಕಾರದ್ದಲ್ಲ, ಇದು ತೆರಿಗೆದಾರರ ಹಣದಿಂದ ನೀವು ಸಮಾವೇಶವನ್ನು ಮಾಡಕ್ಕೆ ಹೊರಟಿದ್ದೀರಾ ಅನ್ನುವಂಥ ಆರೋಪವನ್ನೇ ನಾವು ಅವತ್ತಿಂದನೂ ಮಾಡ್ತಿರೋದು.